ಈ ಪ್ರಾಣಾಯಾಮಗಳಲ್ಲಿ ಸುಮಾರು ಪ್ರಾಣಾಯಾಮಗಳಿದೆ, ಅದು ಒಂದಿಷ್ಟು ಸಿದ್ಧಿಗಳನ್ನು ಹೇಳುತ್ತದೆ. ಇಟ್ ಈಸ್ ನಾಟ್ ಜ್ಞಾನ. ಸಿದ್ಧಿಗಳು ಯಾವುದು ಜ್ಞಾನ ಅಲ್ಲ, ಅದು ಆಬ್ಸ್ಟೆಕಲ್ಸ್ ಫಾರ್ ಜ್ಞಾನ. ನಮ್ಮ ದೇಹವನ್ನು ಇಲ್ಲೇ ನಿಂತು ಇಲ್ಲಿಂದ ಮಾಯ ಆಗಿ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗಲಿಕ್ಕೂ ಆಗ್ತದೆ. ಇದು ರೇಣುಕಾಚಾರ್ಯರು, ಅಗಸ್ತ್ಯರು, ಭಗವತ್ ಪಾದರೆಲ್ಲ ಮಾಡ್ತಾ ಇದ್ರು. ಹಾಗಾಗಿ ಬರೀ ಕಾಲಲ್ಲಿ 4 ರೌಂಡ್ ಇಂಡಿಯಾ ಹೊಡೆದಿದ್ದು ವಾದಿರಾಜರು, ಮಧ್ವಾಚಾರ್ಯರು, ರಾಯರು. ಎಟ್ ಪ್ರೆಸೆಂಟಲ್ಲಿ ಮಾತಾ ಮಾಣಿಕೇಶ್ವರಿ ಮಾಡ್ತಿದ್ರು, ಪುಟ್ಟಪರ್ತಿ ಅವರು ಮಾಡ್ತಿದ್ರು. ಮಾಣಿಕೇಶ್ವರಿ ಪ್ರಾಕ್ಟಿಕಲಿ ಮಾಡಿದ್ರು. ಅವಳನ್ನು 40 ದಿನ ಬಾಗಿಲು ಹಾಕಿ ಕೂರಿಸ್ತಾರೆ, ಅವಳು ಕುತ್ಕೊಳ್ತಾಳೆ. ಅವಳು ಮತ್ತೆ ಕಾಣಿಸ್ಕೊಳ್ಳೋದು ಶ್ರೀಶೈಲದಲ್ಲಿ. ಅದ್ರ ಬಗ್ಗೆ ಪ್ರೋಗ್ರಾಮ್ಸು ಆಗಿದೆ. ಆದರೆ ಆ ಯೋಗ ಸ್ಥಿತಿ ಅವಳಷ್ಟು ಮಟ್ಟಕ್ಕೆ ಮುಟ್ಲಿಕ್ಕೆ 40 ಇಯರ್ಸ್ ಸತತ ಪ್ರಯತ್ನ ಮಾಡಿದ್ಲು. ಧ್ಯಾನ ಹೊರಗಿಂದೆಲ್ಲ ಯೋಚನೆ ಬಿಟ್ಟು ಪಂಚಾಕ್ಷರಿ. ಅವಳು ಆ ಸಿದ್ಧಿಗೋಸ್ಕರ ಮಾಡಿದ್ದಲ್ಲ, ಶಿವನನ್ನು ನೋಡಬೇಕು ಅಂತ ಒಂದು ಆಸೆ ಕೂತು ಮಾಡಿ. ಭಗವಂತನ ನೋಡಬೇಕು ಅನ್ನೋದು ಒಂದು ಕಾಮವೇ, ಒಂದು ಆಸೆ. ಆ ಆಸೆ ಈ ಆಸೆನೆಲ್ಲ ಹೊಡೆದು ಬಿಸಾಕ್ತದೆ ಅಲ್ವಾ. ಪ್ರಾಕ್ಟಿಕಲಿಗೆ ಬರ್ತೀನಿ. ನೀವು ಇವತ್ತೆಲ್ಲ ಸಂಡೇಸ್ ಬ್ಯಾಂಗ್ಳೂರಲ್ಲಿ ತಿರುಗಾಟ, ಊಟ, ಯಾವುದ್ಯಾವುದ್ರಲ್ಲೂ ಬ್ಯುಸಿ ಇರ್ತಿದ್ರಿ. ಫ್ರೆಂಡ್ಸು ಸುಲಭ ಅಲ್ಲ. ಇಲ್ಲಿಂದ ಹಾರಿದರೆ ಇನ್ನೊಂದು ಪಕ್ಕದಲ್ಲಿ ಬೀದಿಲಿ ಪಬ್ ಇದೆ, ಬೀದಿಲಿ ರೆಸ್ಟೋರೆಂಟ್ ಇದೆ. ಅಲ್ಲಿಗೆ ಹೋಗೋ ಮೂಲ ಉದ್ದೇಶ ಏನು? ಮನಸ್ಸಿನ ಸ್ಟ್ರೆಸ್ಸನ್ನು ಕಳ್ಕೊಳ್ಬೇಕು. ಅಲ್ಲೊಂದು ಉಪಾಸನೆ ಮಾಡ್ತೀವಿ, ಒಂದು ನಾಲಿಗೆ ಉಪಾಸನೆ ಮಾಡ್ತೀವಿ. ನಾಲಿಗೆಯನ್ನು ತೃಪ್ತಿಪಡಿಸಿ ಮನಸ್ಸನ್ನು ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಭಾವಿಸ್ತೀನಿ. ಇಟ್ ಈಸ್ ನಾಟ್ ತೃಪ್ತಿ, ಟೆಂಪ್ರರಿ. ಎವರಿ ಕಿಕ್ ಇಟ್ ಗಿವ್ಸ್ ಎ ಬಿಗ್ ಶಾಕ್ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಇದೊಂದು ಲೈನ್ ಜ್ಞಾಪಕ ಇಟ್ಕೊಂಡು, ನಾವು ನೇಚರಿಗೆ ವಿರುದ್ಧವಾಗಿ ಯಾವೆಲ್ಲ ಸುಖವನ್ನು ಪಡೀಲಿಕ್ಕೆ ಹೋಗ್ತೀವಿ, ಇಟ್ ಎಫೆಕ್ಟ್ಸ್ ಯುವರ್ ಬ್ರೈನ್. ಹೇಗೆ ಅಂತಲೂ ಹೇಳ್ತೀನಿ ನೋಡಿ. ಈ ಫಾರಿನರ್ಸಿಗೆ ಧ್ಯಾನ ಮಾಡ್ತಾ ಅವರು ತುಂಬ ಕಾನ್ಸಂಟ್ರೇಷನಲ್ಲಿ ಇರ್ತಾರೆ. ಯಾರು ಇದನ್ನು ನೋಡಿದ್ದೀರಿ? ಇಂಡಿಯನ್ಸ್ಗಿಂತ ಅವರು ತುಂಬ ಕಾನ್ಸಂಟ್ರೇಟ್ ಆಗಿ ಧ್ಯಾನ ಮಾಡ್ತಿರ್ತಾರೆ. ಯಾರಿಗೆ ಇದು ಫೀಲ್ ಆಗಿಲ್ಲ? ಕಾರಣ ಏನು? ಅವರಿಗೆ ಅಟ್ಯಾಚ್ಮೆಂಟ್ಸ್ ಕಮ್ಮಿ, ಸೆಂಟಿಮೆಂಟ್ ಕಮ್ಮಿ. ಅವರಿಗೆ ಗೊತ್ತಿದ್ದಿದ್ದು ಬರೀ ಸುಖದ ವಿದ್ಯೆ ಮಾತ್ರ. ಇದು ಅಲ್ಲ ಅಂತ ಗೊತ್ತಾದಾಗ ಅವರು ಇನ್ನೊಂದನ್ನು ಹಿಡ್ಕೊಳ್ತಾರೆ. ಹಾಗಾಗಿ ಅವರಿಗೆ ಸುಲಭ. ಇಲ್ಲಿ ಭಾರತೀಯರಿಗೆ ಧ್ಯಾನ ಮಾಡಲಿಕ್ಕೆ ಕಷ್ಟ. ಯಾಕೆ? ಎಲ್ಲ ಭಾವನೆ ಅಟ್ಯಾಚ್ಮೆಂಟ್ ಉಂಟು. ಮಕ್ಕಳಿಗೆ ಒಂದು 60 ಕ್ರಾಸ್ ಆದವರು ಧ್ಯಾನ ಮಾಡ್ತಾ ಮಕ್ಕಳಿಗೇನು, ಹೆಣ್ಣು ಮಕ್ಕಳಿಗೇನು, ಅವ್ರ ಮೊಮ್ಮಕ್ಕಳು, ಇವರು ಇಲ್ಲ ಅಂದರೂ ಅವ್ರು ಇದ್ದಾರಲ್ಲ. ಆತ್ಮತತ್ವವನ್ನು ಅಗ್ನಿ ಆಗಲಿ, ವರುಣ ಆಗಲಿ, ವಾಯು ಆಗಲಿ, ಶಸ್ತ್ರಗಳು ಏನೂ ಮಾಡಲಿಕ್ಕಾಗೋದಿಲ್ಲ. ಇದು ಗೀತೆಯಲ್ಲಿರೋ ಶ್ಲೋಕ. ನಾಹಂ ದಹತಿ ಪಾವಕ ಅಲ್ವಾ. ನಾನು ಆತ್ಮ ಅಂಥೇಳಿ ಅನುಭವದಿಂದ ನಿಮಗೆ ಗೊತ್ತಾದರೆ ಈ ದುಃಖ ಭಾವ ನಿಮ್ಮ ಹತ್ರವೂ ಬರುವುದಿಲ್ಲ. ಯಾಕೆ ಗೊತ್ತಾಗ್ತಿಲ್ಲ? ನೀವು ಫೀಲ್ ಮಾಡ್ತಿದ್ದೀರಿ. ಯು ಆರ್ ಐಡೆಂಟಿಫೈಯಿಂಗ್ ವಿತ್ ಯುವರ್ ಬಾಡಿ, ಐಡೆಂಟಿಫೈಯಿಂಗ್ ಯುವರ್ ಅಡ್ರೆಸ್, ಐಡೆಂಟಿಫೈಯಿಂಗ್ ವಿತ್ ಅಟ್ಯಾಚ್ಮೆಂಟ್ಸ್, ಐಡೆಂಟಿಫೈಯಿಂಗ್. ಅದಕ್ಕೆ ID ಕಾರ್ಡ್ ಕೊಟ್ಟಿದ್ದಾರೆ ಅಲ್ಲ. ಇದಕ್ಕೆ ID ಇಲ್ಲ, ಯಾವುದ್ರ ಜೊತೆಗೆ ಐಡೆಂಟಿಫಿಕೇಷನ್ ಇಲ್ಲ. ಇದಕ್ಕೆ ನಿಮಗೆ ID ಕಾರ್ಡ್ ಉಂಟಲ್ಲ ಅಲ್ವಾ. ಈಗ ಅದನ್ನೇ ಭಾವಿಸ್ಬೇಕು. ನಾನು ಇದನ್ನು ನೀವು ಭಾವಿಸಿದ್ದಲ್ಲ, ನಾನು ಇಂಥ ಮನೆ, ನಾನು ಗಂಡು ಹುಡುಗ, ನಾನು ಹೆಣ್ಣು ಅಂತ ಭಾವಿಸಿದ್ದಕ್ಕೆ ಅವಳು ಅಲಂಕಾರ ಮಾಡಿಕೊಳ್ಳೋದು. ತುಂಬ ಧ್ಯಾನ ಮಾಡೋವರಿಗೆ ಇಲ್ಲೊಂದು ನಾಲಿಗೆ ಇದೆ, ಕಿರುನಾಲಿಗೆ ಅಂತೀವಿ. ಈ ನಾಲಿಗೆ ಭೋಗದ ನಾಲಿಗೆ, ಅಗ್ನಿ. ಇದರಿಂದ ಸ್ವರ ಬರಲ್ಲ, ಮಾತು ಬರಲ್ಲ. ಮಾತು ಬರೋದು ಈ ನಾಲಿಗೆ. ಇಲ್ಲಿ ಶಾರದೆ ಇರೋದು. ವಿಶುದ್ಧಿ ಚಕ್ರದಲ್ಲಿ ವಾಗೀಶ್ವರಿ ಇರ್ತಾಳೆ. ಯಾರಿಗೆ ಈ ಚಕ್ರ ಆ್ಯಕ್ಟಿವೇಟ್ ಆಗಿರುತ್ತೆ ಅವರು ತುಂಬ ಕವಿತೆ, ಕಾಳಿದಾಸನಿಗೆ ಆ್ಯಕ್ಟಿವೇಟ್ ಮಾಡಿದ್ಲಲ್ಲ ಅವಳು. ಯಾರಿಗೆ ವಿಶುದ್ಧಿ ಆ್ಯಕ್ಟಿವೇಟ್ ಆಯಿತು, ಗೊತ್ತಿಲ್ಲದೆ ಕತೆ ಬರೀತಾರೆ, ಗೊತ್ತಿಲ್ಲದೆ ಹಾಡು ಹೇಳ್ತಾರೆ. ಅದು ವಿಶುದ್ಧಿಯ ತಾಕತ್. ಹಾಗಂಥೇಳಿ ಅವನು ಜ್ಞಾನಿ ಅಂತಲ್ಲ. ಈ ಚಕ್ರ ಎಲ್ಲ ಭೇದಿಸಿ ಹೃದಯಕ್ಕೆ ಬರೋದೊಂದು ಉಂಟು. ನಿಮ್ಮ ಬುದ್ಧಿಯನ್ನು ಪಕ್ಕದವ್ರ ಕೈಲಿ ಕೊಡಬೇಡಿ. ನಿಮ್ಮ ಬುದ್ಧಿಯನ್ನು ನೀವೇ ಪರೀಕ್ಷೆಗೆ ಹಾಕಿ, ವಿಲ್ ಗೆಟ್ ದ ಆನ್ಸರ್. ಸಾಧನೆ ಎಲ್ಲ ಪುತ್ತೂರಜ್ಜ ಹೇಳ್ತಿದ್ರು, ಸಾಧನೆ ಎಲ್ಲಪ್ಪ ಇದು ಶೋಧನೆ. ತನ್ನನ್ನು ತಾನು ಶೋಧಿಸ್ಕೊಳ್ಬೇಕು. ಪ್ರಾಣಾಯಾಮ ಅಲ್ಲ, ಶೋಧಿಸೋದಂದರೆ ಡಿಸೆಕ್ಟ್ ಯುವರ್ ಮೈಂಡ್. ಮನಸ್ಸನ್ನು ಎಳೆ ಬಿಡಿಸ್ಬೇಕು. ನಾನು ಯಾಕೆ ದುಃಖ ಬರ್ತಾ ಇದೆ, ನಂಗೆ ಯಾಕೆ ಕಾಯಿಲೆ ಬರ್ತಾ ಇದೆ, ಬಾಡಿ, ನಾ ಹೇಳಿದೆ ಪೈಲ್ಸ್ ಬರೋದು ಸ್ಟ್ರೆಸ್ಸಿಂದ ಬರೋದು. ಇಲ್ಲಿರೋ ಎಲ್ಲ ನೋವು ಇರೋದು ಇಲ್ಲೇ, ಬೇರೆ ಎಲ್ಲೂ ಅಲ್ಲ. ಎಲ್ಲ ಆರ್ಗನ್ನಿನ ಮೂಲ ಇಲ್ಲುಂಟು ಆಟ.